ಹಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ವಂಡರ್ಫುಲ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಗೆ ಈಗ ಆಲ್ರೆಡಿ ತಿಳಿದಿದೆ, ನಾವು ಹೋಗಿರುವಂಥದ್ದು ಶ್ರವಣಬೆಳಗೊಳ ಬೆಟ್ಟಕ್ಕೆ. ಈ ಶ್ರವಣಬೆಳಗೊಳ ಬೆಟ್ಟವನ್ನು ನಾವು ಚಿಕ್ಕವರಿದ್ದಾಗ ನೋಡಿದ್ವಿ, ಆದರೆ ನಮ್ಮ ಮಕ್ಳುಗಳಿಗೆ ಇದನ್ನು ಫಸ್ಟ್ ಟೈಮ್ ನಾವು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಆದರೆ ಇಲ್ಲಿ ಕೆಲವೊಂದು ರೂಲ್ಸ್ಗಳನ್ನ ಮಾಡಿದ್ದಾರೆ, ಅದು ತುಂಬ ಒಳ್ಳೆಯದು ಕೂಡ. ವೆಸ್ಟರ್ನ್ ಡ್ರೆಸ್ಗಳಂದರೆ ಶಾರ್ಟ್ಸ್ಗಳನ್ನ ವೇರ್ ಮಾಡೋ ಆಗಿರಲಿಲ್ಲ. ಮತ್ತು ಇನ್ನೊಂದೇನು ಅಂದರೆ ವಾಟರ್ ಬಾಟಲ್ ಬಿಟ್ಟು ಯಾವುದೇ ರೀತಿಯಾದಂಥ ಸ್ನ್ಯಾಕ್ಸ್ನ ಬೆಟ್ಟ ಹತ್ತೋ ಹಾಗೆ ತೊಗೊಂಡು ಹೋಗೋಗಿರಲಿಲ್ಲ. ಯಾಕೆಂದರೆ ಅದು ಸ್ವಚ್ಛತೆ ಕಾಪಾಡೋದಕ್ಕೋಸ್ಕರ ಇರ್ಬೋದು, ಯಾಕೆಂದರೆ ಅಲ್ಲಲ್ಲೇ ತಿಂದು ಎಷ್ಟು ಹಾಳು ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇರ್ಬೋದು. ಅಂದರೆ ವಾಟರ್ ಬಾಟಲ್ಗಳನ್ನ ತೊಗೊಂಡು ಹೋಗ್ಬೋದಿತ್ತು, ಬಟ್ ಆದರೆ ಆಫೀಸಲ್ಲಿ ಅದನ್ನು ಎಂಟ್ರಿ ಮೇಲೆ ತೊಗೊಂಡು ಹೋಗಬೇಕಾಗಿತ್ತು. ಬೆಟ್ಟ ಹತ್ತೋದು ತುಂಬ ಈಸಿ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬಾ ಕಷ್ಟ ಇದೆ. ಮೇಲೆ ನೋಡಿ ಹೋಗ್ತಾ ಹೋಗ್ತಾ ವ್ಯೂ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಮಕ್ಕಳು ಹತ್ತಕ್ಕಾಗಲ್ವೇನೋ ಅಂದ್ಕೊಂಡೆ, ಆದರೆ ವಿಷಯನೇ ಬೇರೆ ಆಗಿತ್ತು. ಮಕ್ಕಳು ಬೇಗ ಬೇಗ ಹತ್ತುತ್ತಾಯಿದ್ರು, ನನ್ನ ಕೈಲಿ ಹತ್ತಕ್ಕಾಗ್ತಿರ್ಲಿಲ್ಲ. ಕೆಲವೊಂದು ಕಡೆ ಮೆಟ್ಲುಗಳು ತುಂಬ ಚಿಕ್ಕದಾಗಿದೆ, ಕೆಲವೊಂದು ಕಡೆ ಜಾರೋ ಥರ ಕೂಡ ಇದೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಶಿಲ್ಪಕಲೆಗಳು ತುಂಬ ಚೆನ್ನಾಗಿದೆ, ಕೆತ್ತನೆಗಳಿರ್ಬೋದು. ಆಮೇಲೆ ಅಲ್ಲಿ ಲಿಪಿಗಳನ್ನು ಕೂಡ ಬಂಡೆಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಹತ್ತಿ ಸುಸ್ತಾದಾಗ ಅಲ್ಲಲ್ಲೇ ಕೂತ್ಕೊಂಡು ರೆಸ್ಟ್ ತೊಗೊಂಡು ಆಮೇಲೆ ಹತ್ತಿದ್ವಿ ಕೂಡ. ಮಕ್ಕಳು ಇಲ್ಲಿ ನೋಡ್ತಾ ಇರ್ಬೋದು, ಅವ್ರಿಗೆ ಏನೋ ಒಂಥರ ಖುಷಿ. ಅಷ್ಟು ಎತ್ತರವಾಗಿರುವಂತಹ 650ರಿಂದ 700 ಮೆಟ್ಲುಗಳನ್ನ ಹತ್ಕೊಂಡು ಬಂದಿದ್ರು, ಅವ್ರಿಗೆ ಯಾವುದೇ ಸುಸ್ತು ಆಯಾಸ ಇಲ್ಲ. ಯಾವ ಥರ ಇರ್ಬೋದು ಏಕಶಿಲಾ ಮೂರ್ತಿ ಅಂದರೆ ಅನ್ನೋ ನೋಡೋ ಒಂದು ಕುತೂಹಲ. ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು 58 ಅಡಿಗಳಷ್ಟು ಎತ್ತರವಾಗಿದೆ ಈ ಒಂದು ಮೂರ್ತಿ. ಈ ಏಕಶಿಲಾ ಮೂರ್ತಿ ಅಂದರೆ ಏಕ ಅಂದರೆ ಒಂದು, ಶಿಲೆ ಅಂದರೆ ಕಲ್ಲು ಅಂತಲೇ ನಿಮ್ಗೆ ಗೊತ್ತು. ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಲವಾರು ತೀರ್ಥಾಂಕರಗಳ ಒಂದು ಮೂರ್ತಿಗಳು ಅಂತಲೇ ಹೇಳ್ಬೋದು. ಈ ಮೂರ್ತಿಗಳನ್ನು ತುಂಬ ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಅಲ್ಲಿ ಹೆಸರುಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಮಕ್ಕಳುಗಳು ಹೇಳ್ತಾ ಇದ್ವಿ, ಸುಮ್ಮನೆ ಒಂಥರ ಮೂರ್ತಿಗಳನ್ನ ನೋಡ್ಕೊಂಡು ಹೋಗಬೇಡಿ, ಅಲ್ಲಿ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಂಡು ತಿಳ್ಕೊಂಡು ಮುಂದೆ ಹೋಗಿ ಅಂತ ಹೇಳಿದ್ವಿ. ಆಮೇಲೆ ನಾವು ಕೂಡ ಅದನ್ನೆಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕೂಲಾಗಿ ತಂಪಾಗಿದೆ. ಅಲ್ಲಿ ಆ ಒಂದು ಮೂರ್ತಿಗಳನ್ನು ತೀರ್ಥಾಂಕರಗಳನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ನೀವು ಕೂಡ ಸಾಧ್ಯವಾದಷ್ಟು ಮಕ್ಕಳುಗಳಿಗೆ ಇಂತಹ ಒಂದು ಸ್ಥಳಗಳನ್ನ ತೋರಿಸಿದ್ರೆ ತುಂಬ ಒಳ್ಳೆಯದಿರುತ್ತೆ. ಯಾಕೆಂದರೆ ಮಕ್ಕಳುಗಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. ಆಮೇಲೆ ನಾವು ಕೂಡ ಅದನ್ನೆಲ್ಲವನ್ನು ಒಂದು ಕಡೆಯಿಂದ ನೋಡ್ಕೊಂಡು ಓದ್ಕೊಂಡು ಬಂದ್ವಿ. ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಕೂಡ. ಅಲ್ಲಿರೋ ಕೆತ್ತನೆಗಳಿರ್ಬೋದು, ಶಿಲ್ಪಕಲೆಗಳನ್ನ ನೋಡಿದ್ವಿ ಕೂಡ. ಆಮೇಲೆ ಸಾಧ್ಯವಾದಷ್ಟು ಮಕ್ಕಳುಗಳನ್ನ ಕೆಳಗಿಳಿಸ್ಕೊಂಡು ಬರ್ಬೇಕಾದ್ರೆ ಜೋಪಾನವಾಗಿ ಕರ್ಕೊಂಬಂದರೆ ಒಳ್ಳೆಯದು. ಯಾಕೆಂದರೆ ಮೆಟ್ಲುಗಳು ತುಂಬ ಇಳಿಜಾರಾಗಿದೆ, ಕೆಲವೊಂದು ಕಡೆ ಚಿಕ್ಕದಾಗಿದೆ. ಈ ರೀತಿಯಾದಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.